ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ LD ಫಾರ್ ಯು ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ನಾನು ಮೊದಲಿಗೆ ಏನ್ ತಿಳಿಸ್ಕೊಡ್ತೀನಪ್ಪ ಅಂತಂದ್ರೆ 2023-24 ಸಾಲಿನ BEd ಕೋರ್ಸ್ಗೆ ದಾಖಲಾತಿ ಆರಂಭವಾಗಿದ್ದು ಮತ್ತು ಯಾವೆಲ್ಲ ಅಭ್ಯರ್ಥಿಗಳಿಗೆ ಮೊದಲನೇ ಸರ್ಕಾರಿ ಕೋಟಾದ ಸೀಟ್ ಹಂಚಿಕೆಯಲ್ಲಿ ಕಾಲೇಜುಗಳು ಅಲಾಟೆಡ್ ಆಗಿದೆವೋ ಅಂತ ಅಭ್ಯರ್ಥಿಗಳು ಅಡ್ಮಿಷನ್ ಸ್ಲಿಪ್ ಪಡೆದ ನಂತರ ಏನೆಲ್ಲ ಮಾಡಬೇಕು ಮತ್ತು ಮೈಗ್ರೇಷನ್ ಸರ್ಟಿಫಿಕೇಟ್ ಅಂದ್ರೆ ಏನು, ಮತ್ತೆ SBI ಚಾನಲ್ ಹೀಗೆಲ್ಲ ಜನರೇಟ್ ಮಾಡ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಮತ್ತು ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಮೇಲೆ ಕಾಣ್ತಿರೋ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ವೀಕ್ಷಕರೇ, ಮೊದಲಿಗೆ ನೋಡೋದಾದ್ರೆ ಆಯ್ಕೆ ಪಟ್ಟಿಯಲ್ಲಿ ಸೀಟ್ ಹಂಚಿಕೆಯಾದ ಅಭ್ಯರ್ಥಿಗಳು ತಮ್ಮ ಯೂಸರ್ ಐಡಿ ಮೂಲಕ ಲಾಗಿನ್ ಆಗಿ ಪೇಮೆಂಟ್ ಆಪ್ಷನ್ ಅಂತ ಇರುತ್ತೆ, ಪೇಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ SBI ಚಾನಲ್ ಎಂದು ಇದು ಕೇಳುತ್ತೆ. ಅಲ್ಲಿ ನಿಮ್ದು ಹೆಸರು ಮತ್ತೆ ಫೋನ್ ನಂಬರು ಮತ್ತೆ ಇಮೇಲ್ ಐಡಿ ಹಾಕಿದ್ರೆ ನಿಮಗೆ ಚಾನಲ್ ಜನರೇಟ್ ಆಗುತ್ತೆ. ಜನರೇಟ್ ಆದಂತ ಚಾನಲ್ ನ ಡೌನ್ಲೋಡ್ ಮಾಡ್ಕೊಂಡು ನೀವ್ ಏನ್ ಮಾಡ್ಬೇಕಂದ್ರೆ ನಂತರದಾಗಿ ನಿಮ್ಮ ನಿಯರ್ ಇರುವಂತ SBI ಬ್ರಾಂಚ್ ಗೆ ಹೋಗಿ ನೀವೇನ್ ಮಾಡ್ಬೇಕಂದ್ರೆ ನಿಮ್ಗೆ ಎಷ್ಟು ಅಮೌಂಟ್ ಕೊಟ್ಟಿರ್ತಾರಲ್ಲ ಆಯ್ಕೆಯಾದಂತ ಪಟ್ಟಿಯಲ್ಲಿ ಅಮೌಂಟ್ ಸಹ ಕೊಟ್ಟಿದ್ದಾರೆ, ಆ ಅಮೌಂಟ್ ಅನ್ನ ನೀವು SBI ಬ್ರಾಂಚ್ ಅಲ್ಲಿ ಕಟ್ಟಬೇಕು. ಕಟ್ಟಿದ ನಂತರ ಬ್ಯಾಂಕ್ ಕಾಪಿನ ತಮ್ಮಲ್ಲಿ ಇಟ್ಕೊಂತಾರೆ, ಆಮೇಲೆ ನಿಮ್ ಸ್ಟೂಡೆಂಟ್ ಕಾಪಿನ ನಿಮ್ಮ ಹತ್ರ ಕೊಡ್ತಾರೆ. ಕೊಟ್ಟಂತ ಸ್ಟೂಡೆಂಟ್ ಕಾಪಿನ ನೀವು ನಿಮ್ಮ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರಕ್ಕೆ ಹೋಗ್ಬೇಕು. ಅಂದ್ರೆ ನೀವು ನೋಡಲ್ ಸೆಂಟರ್ ಏನು ಹೋಗಿರ್ತಾರಲ್ಲ ವೆರಿಫಿಕೇಶನ್ಗೆ, ಆ ಸೆಂಟರ್ಗೆ ಹೋಗಿ ನೀವು ಏನೋ ಬ್ಯಾಂಕ್ ಕಾಪಿ ಕೊಟ್ಟಿರ್ತಾರಲ್ಲ ಅದರದ್ದು ಒಂದು ಜೆರಾಕ್ಸ್ ತಗೊಂಡೋಗಿ ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಅವ್ರು ನಿಮಗೆ ಅಡ್ಮಿಷನ್ ಸ್ಲಿಪ್ ಕೊಡ್ತಾರೆ. ಅಡ್ಮಿಷನ್ ಸ್ಲಿಪ್ ತಗೊಂಡು ಜಿಲ್ಲಾ ವ್ಯವಸ್ಥಾಪಕರಿಂದ ಒಂದು ಸೈನ್ ತಗೋಬೇಕು. ಸೈನ್ ತಗೊಂಡಂತ ಅಡ್ಮಿಷನ್ ಸ್ಲಿಪ್ ನ ನೀವು ತಗೊಂಡು ನಿಮ್ಗೆ ಯಾವ ಕಾಲೇಜ್ ಅಲಾಟೆಡ್ ಆಗಿರ್ತಲ್ಲ ಆ ಕಾಲೇಜಿಗೆ ಹೋಗಿ ನೀವ್ ಏನ್ ಮಾಡ್ಬೇಕಂದ್ರೆ ಅಲ್ಲಿ ಸಬ್ಮಿಟ್ ಮಾಡ್ಬೇಕು. ಸಬ್ಮಿಟ್ ಮಾಡಿದ ತಕ್ಷಣ ಅವ್ರು ಒಂದಿಷ್ಟು ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಅಂದ್ರೆ ನೀವೇನು ವೆರಿಫಿಕೇಶನ್ ಇರುತ್ತಲ್ಲ ಅವೆಲ್ಲ ಡಾಕ್ಯುಮೆಂಟ್ಸ್ ಸಹ ಕೇಳ್ತಾರೆ. ಅವು ಯಾವ್ಯಾವಪ್ಪ ಅಂತಂದ್ರೆ SSLC ಅಂಕಪಟ್ಟಿ, PUC ಅಂಕಪಟ್ಟಿ, ಆಮೇಲೆ ಡಿಗ್ರಿ ಎಲ್ಲ ಮಾರ್ಕಸ್ ಕಾರ್ಡು, ಆಮೇಲೆ PG ಇದ್ರೆ PG ಮಾರ್ಕಸ್ ಕಾರ್ಡ್, ಆಮೇಲೆ ಇನ್ಕಮ್, ಕ್ಯಾಸ್ಟ್. ಅದಾದ ನಂತರ ಏನಪ್ಪಾ ಅಂತಂದ್ರೆ ನಿಮ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಸ್ ಇದ್ರೆ ಅದ್ರದೊಂದು ಸರ್ಟಿಫಿಕೇಟ್ ಕೇಳ್ತಾರೆ. ಅದಾದ ನಂತರ ಏನಪ್ಪಾ ಅಂತಂದ್ರೆ ಹೈದರಾಬಾದ್ ಕರ್ನಾಟಕ ಇವಿಷ್ಟು ಡಾಕ್ಯುಮೆಂಟ್ಸ್ ಅಲ್ಲಿ ಕೇಳ್ತಾರೆ. ಕನ್ನಡ ಮಾಧ್ಯಮ ಮತ್ತೆ ಕರ್ನಾಟಕ ಅಭ್ಯರ್ಥಿ ವ್ಯಾಸಂಗ ಪ್ರಮಾಣ ಪತ್ರ ಸಹ ಕೇಳ್ತಾರೆ. ಇವನ್ನೆಲ್ಲ ಏನ್ ಮಾಡ್ಬೇಕಂದ್ರೆ ನೀವು ಒರಿಜಿನಲ್ ಡಾಕ್ಯುಮೆಂಟ್ ಸಹ ಸಬ್ಮಿಟ್ ಮಾಡ್ಬೇಕು. ಯಾಕಂದ್ರೆ ಅವರು ಯೂನಿವರ್ಸಿಟಿ ವೆರಿಫಿಕೇಶನ್ ಗೆ ಕಳಿಸ್ತಾರಂತೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಇವೆಲ್ಲ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಿದ್ಮೇಲೆ ಅವರು ನಿಮ್ಗೆ ಒಂದು ಟಿ ಸಿ ಟ್ರಾನ್ಸ್ಫರ್ ಲೆಟರ್ ಕೊಡ್ತಾರೆ. ಟಿ.ಸಿ ಟ್ರಾನ್ಸ್ಫರ್ ಲೆಟರ್ ತಗೊಂಡೋಗಿ ನೀವು ಮೊದಲೇನೋ ಓದಿರ್ತೀರಲ್ಲ ಆ ಕಾಲೇಜಿಗೆ ಹೋಗಿ ಅದನ್ನ ಸಬ್ಮಿಟ್ ಮಾಡಿದ್ರೆ ಅವ್ರು ನಿಮ್ಮ ಪೋಸ್ಟ್ ಮೂಲಕ ಅಥವಾ ಬಿಹ್ಯಾಂಡ್ ಮೂಲಕ ಟಿ.ಸಿ ಕೊಡ್ತಾರೆ. ಅದಾದ ನಂತರ ಮೈಗ್ರೇಷನ್ ಸರ್ಟಿಫಿಕೇಟ್ ಸಹ ಕೇಳ್ತಾರೆ. ಮೈಗ್ರೇಷನ್ ಸರ್ಟಿಫಿಕೇಟ್ ಎದಕ್ಕೆ ಕೇಳ್ತಾರಪ್ಪ ಅಂತಂದ್ರೆ ಒಂದ್ ವೇಳೆ ನೀವು ಈಗೇನ್ ಮೊದ್ಲು ನೀವು ಡಿಗ್ರಿ ಮುಗಿಸಿರ್ತಾರಲ್ಲ ಆ ಕಾಲೇಜಲ್ಲಿ ಅದು ಒಂದು ಯೂನಿವರ್ಸಿಟಿ ಆಗಿದ್ರೆ, ಈಗ ನೀವು BEd ಮಾಡೋದು ಬೇರೆ ಯೂನಿವರ್ಸಿಟಿ ಆಗಿದ್ರೆ ಅಂದ್ರೆ ಆ ಯೂನಿವರ್ಸಿಟಿಯಿಂದ ನೀವು ಮೈಗ್ರೇಷನ್ ಸರ್ಟಿಫಿಕೇಟ್ ನ ಪಡ್ಕೊಬೇಕು. ಯಾವ್ದಂದ್ರೆ ಡಿಗ್ರಿ ಒಳಗೆ ಓದಿರ್ತಲ್ಲ ಆ ಯೂನಿವರ್ಸಿಟಿಯಿಂದ ನೀವು ಏನ್ ಮಾಡ್ಬೇಕು, ಒಂದು ಮೈಗ್ರೇಷನ್ ಸರ್ಟಿಫಿಕೇಟ್ ತಗೋಬೇಕು. ಮೈಗ್ರೇಷನ್ ಸರ್ಟಿಫಿಕೇಟ್ ನೀವು ಜನರೇಟ್ ಮಾಡ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ಅಮೌಂಟ್ ಇದೆ. ಅದನ್ನ ಸಹ ನೀವು ಅಮೌಂಟ್ ಅಲ್ಲಿ ಪೇ ಮಾಡಿದ್ರೆ ನಿಮಗೆ ಮೈಗ್ರೇಷನ್ ಸರ್ಟಿಫಿಕೇಟ್ ಸಿಗುತ್ತೆ. ಅದನ್ನ ನೀವು ಅಡ್ಮಿಷನ್ ಆದ 31 ಡೇಸ್ ಅಲ್ಲಿ ತಂದು ಕೊಡ್ಬೇಕು. ಅಥವಾ ಹಿಂದೆಲೆ ಕೇಳಿದ್ರೆ ಅವರು ಕಾಲೇಜಲ್ಲಿ ಹೆಂಗ್ ಕೇಳ್ತಾರೆ ಆ ಟೈಪ್ ನೀವು ಅದನ್ನ ಸಬ್ಮಿಟ್ ಮಾಡಬೇಕು. ವೀಕ್ಷಕರೇ, ಇದು ಅಷ್ಟು ಈ ವಿಡಿಯೋದ ಸಂಪೂರ್ಣ ಮಾಹಿತಿ ಆಗಿರ್ತೈತಿ. ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೇನಪ್ಪಾ ಅಂತಂದ್ರೆ ಇದೇ ರೀತಿಯಾಗಿ ಹೊಸ ಮಾಹಿತಿಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತಿರ್ತೀವಿ. ನಿಮ್ ನೋಟಿಫಿಕೇಶನ್ ಮೂಲಕ ಸಿಗಬೇಕಂದ್ರೆ ಮೇಲೆ ಕಾಣ್ತಿರೋ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಯಾವ್ದೇ ನೋಟಿಫಿಕೇಶನ್ ಬಿಟ್ಟರು ಅದರಲ್ಲಿ ಅಪ್ಲೋಡ್ ಮಾಡ್ತಿರ್ತೀವಿ. ಅದರೊಳಗೆ ನೀವು ಯಾವ್ದೇ ನೋಟಿಫಿಕೇಶನ್ ನ ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.